ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ಸೊ ಇದರಲ್ಲೂ 2 ದಿವಸದ ಬ್ಲಾಗ್ ಇದೆ. ಫಸ್ಟಿಗಂತೂ ಡೈಲಿ ಬ್ಲಾಗನ್ನು ಹಾಕೋತಾ ಇದೆ, ಬಟ್ ಇವಾಗ ಏನು ಡೈಲಿ ಬ್ಲಾಗನ್ನೇ ಹಾಕೋದಕ್ಕಾಗ್ತಾ ಇಲ್ಲ. ಸೊ ಹಾಗಾಗಿರ್ಬೋದು, ನನಗೆ ವ್ಯೂಸೂ ತುಂಬಾ ಕಡಿಮೆ ಆಗಿದೆ. ಸಬ್ಸ್ಕ್ರೈಬರ್ಸ್ ಅಂತೂ ಆಗ್ತಾನೇ ಇಲ್ಲ. ಒಂದು ವೀಡಿಯೋಸ್ಗೆ ಒಂದಾಗೋದೇ ಏನು ಜಾಸ್ತಿ ಅಂತಲೇ ಹೇಳ್ಬೋದು. ಇವಾಗ 3-4 ವೀಡಿಯೋದಲ್ಲಿ ವೀಡಿಯೋದಲ್ಲಿ ಒಂದು ಸಬ್ಸ್ಕ್ರೈಬರ್ಸೂ ಇಂಕ್ರೀಸ್ ಆಗೇ ಇಲ್ಲ. ಒಂದು ವೀಡಿಯೋಗೂ ಒಂದು ಸಬ್ಸ್ಕ್ರೈಬರ್ನೂ ಆಗೇ ಇಲ್ಲ. ತುಂಬಾ ಬೇಜಾರಾಗುತ್ತೆ. ಯಾಕೆಂದರೆ ನಾನು ಆದಷ್ಟು ಬೇಗ 1000 ಸಬ್ಸ್ಕ್ರೈಬರ್ಸನ್ನು ಕಂಪ್ಲೀಟ್ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೆ. ಬಟ್ ಏನೋ ಸಬ್ಸ್ಕ್ರೈಬರ್ಸೇ ಆಗ್ತಾ ಇಲ್ಲ. ಪ್ಲೀಸ್ 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 ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆಗೂ ಶೇರ್ ಮಾಡಿ. ಏನಾದರೂ ತಿಳಿಸ್ಬೇಕಂದ್ರೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಇವತ್ತಿನ ವ್ಲಾಗನ್ನು ನಾನು ಸ್ಟಾರ್ಟ್ ಮಾಡಿದ್ದೀನಿ. ಆಲ್ಮೋಸ್ಟ್ ಬೆಳಿಗ್ಗೆನೇ ಸ್ಟಾರ್ಟ್ ಮಾಡಿದ್ದೀನಿ. ಇದು ಬಂದುಬಿಟ್ಟು ಗುರುವಾರದ ವ್ಲಾಗ್ ಆಗಿರುತ್ತೆ. ಬುಧವಾರ ನಾನು ಏನೂ ವೀಡಿಯೋಸ್ ಮಾಡಿಲ್ಲ. ಮನೆಗೆ ಸ್ವಲ್ಪ ನೆಂಟರೆಲ್ಲ ಬಂದಿದ್ದರು, ಅಂದರೆ ನನ್ನ ಕಸಿನ್ಸ್ ಎಲ್ಲ ಬಂದಿದ್ದರು. ಸೊ ಹಾಗಾಗಿ ನನಗೆ ಅವತ್ತು ಏನೂ ವೀಡಿಯೋಸ್ ಮಾಡೋಕ್ಕಾಗಿಲ್ಲ. ಸೊ ಸ್ವಲ್ಪ ಹುಷಾರೂ ಇತ್ತಿಲ್ಲ. ಮಂತ್ಲಿ ರೀಸೈಕಲ್ ಇದೆಯಲ್ಲ, ಅದು ಬಂದಿತ್ತು. ಸೊ ಹಾಗಾಗಿ ತುಂಬ ಹುಷಾರೂ ಇತ್ತಿಲ್ಲ, ತುಂಬಾ ಹೊಟ್ಟೆ ನೋವೆಲ್ಲ ಆಗ್ತಾಯಿತ್ತು. ಸೊ ಹಾಗಾಗಿ ಅವತ್ತು ಏನೂ ವೀಡಿಯೋಸೇ ಮಾಡಿಲ್ಲ. ಸೊ ಇದು ಗುರುವಾರದ ವ್ಲಾಗ್ ಆಗಿರುತ್ತೆ. ಗುರುವಾರ ಬೆಳಿಗ್ಗೆ ಏನು ಮನೆಯದು ಕೆಲಸ ಎಲ್ಲ ಆದಮೇಲೆ, ಸ್ನಾನ ಎಲ್ಲ ಆದಮೇಲೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವಾಗ ನನ್ನ ಮಗಳನ್ನೆಲ್ಲಿ ಅಂಗಡಿಗೆ ಕಳಿಸ್ತಾ ಇದ್ದೀನಿ ಒಂದು ರೆಸಿಪಿ ಮಾಡೋದಕ್ಕೆ ಅಂತೇಳಿ. ತುಂಬಾ ಏನು ಇನ್ಸ್ಟಾಗ್ರಾಮಲ್ಲಿ ವೈರಲ್ ಆಗ್ತಾ ಇದೆ. ಲೇಸ್ ಕುರ್ಕುರೆ ಆಮೇಲೆ ಮ್ಯಾಗಿ ಎಲ್ಲ ಹಾಕಿ ಮಾಡೋದು. ಸೊ ಅದನ್ನು ಇವತ್ತು ಬೆಳಿಗ್ಗೆನೇ ಟ್ರೈ ಮಾಡ್ಕೋತಾ ಇದ್ದೀನಿ. ಬೆಳಿಗ್ಗೆ ಅಂದರೆ 10-11 ಆಯ್ತು. ಇವಾಗ 11 ಗಂಟೆ ಆಗ್ತಾ ಬಂತು. ಸೊ ಇವಾಗ ಟ್ರೈ ಮಾಡೋಣ ಅಂತೇಳಿ ಇವಾಗ ಲೇಸು ಕುರ್ಕುರೆ ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಮಗಳನ್ನ ಇಲ್ಲಿ ಅಂಗಡಿಗೆ ಕಳಿಸ್ತಾ ಇದ್ದೀನಿ. ಹಾಗೆಯೇ ಮ್ಯಾಗಿ ಮೊನ್ನೆನೇ ತಗೊಬಂದಿದ್ರು. ಅದರಲ್ಲಿ ಒಂದು ಇಟ್ಟಿದ್ದೆ ನಾನು, ಯಾಕೆಂದರೆ ತುಂಬ ದಿವಸದಿಂದ ನೋಡಿ ಇಟ್ಟಿದ್ದೆ ಈ ರೆಸಿಪಿನ ಮಾಡಬೇಕು ಅಂತೇಳಿ. ಮಾಡೋಕ್ಕೇ ಆಗಿಲ್ಲ. ಸೊ ಅದಕ್ಕೋಸ್ಕರ ಇವತ್ತು ಮಾಡೋಣ ಅಂತೇಳಿ ಅದು ಫ್ರಿಜ್ಜಲ್ಲಿತ್ತು ಮ್ಯಾಗಿ. ಸೊ ಅದನ್ನು ತೆಗಿವಾಗ ಸ್ವಲ್ಪ ಕೆಳಗಡೆ ಬಿತ್ತು. ಸೊ ಫಸ್ಟ್ ಅದನ್ನು ಕ್ಲೀನ್ ಮಾಡಿ ತಗೋಬಿಟ್ಟೆ. ಸೊ ಇಲ್ಲಿ ಫಸ್ಟಿಗೆ ಏನು ಮಾಡಬೇಕಂದ್ರೆ, ಈ ಮ್ಯಾಗಿ ಇದೆಯಲ್ವ, ಇದನ್ನು ನಾವು ಚೆನ್ನಾಗಿ ಪುಡಿ ಮಾಡಬೇಕು. ಪುಡಿ ಮಾಡೋದಂದರೆ ಮಿಕ್ಸಿಲಲ್ಲ, ಈ ಥರ ಚಪಾತಿ ಮಾಡೋ ರೋಲ್ ಇದೆಯಲ್ವ, ಅದರಲ್ಲಿ ಇಟ್ಕೊಂಡು ಈ ಥರ ಹೊಡೆದು ಇದನ್ನು ಸ್ವಲ್ಪ ಚಿಕ್ಕ ಸೈಜಿಗೆ ಮಾಡಬೇಕು. ಮಿಕ್ಸರೆಲ್ಲ ಬರುತ್ತಲ್ವ, ಆ ಸೈಜಿಗೆ ಆ ಥರ ಪುಡಿ ಮಾಡಿ ತಗೋಬೇಕು. ಸೊ ಇವಾಗಿದು ಪುಡಿ ಮಾಡ್ತಾ ಇದ್ದೀನಿ ಇದನ್ನು. ನಾನಿಲ್ಲಿ ಜಾಸ್ತಿಯಾಗಿ ಮಾಡ್ತಾ ಇಲ್ಲ, ಯಾಕೆಂದರೆ ಫಸ್ಟ್ ಟೈಮ್ ಮಾಡ್ತಾ ಇರೋದಲ್ವ, ಯಾವ ಥರ ಆಗುತ್ತೋ ಏನೋ ಅಂತೇಳಿ ಗೊತ್ತಿಲ್ವಲ್ಲ. ಅದಕ್ಕೋಸ್ಕರ ಒಂದು ಮ್ಯಾಗಿ, ಆಮೇಲೆ ಒಂದು 10 ರುಪೀಸಿದು ಲೇಸು, ಆಮೇಲೆ 10 ರುಪೀಸಿದು ಕುರ್ಕುರೆ ಇದೆಯಲ್ವ, ಅಷ್ಟೇ ಸ್ವಲ್ಪನೇ ಮಾಡ್ತಾ ಇರೋದು. ಸೊ ನೋಡೋಣ, ಚೆನ್ನಾಗಾಗ್ಬೋದು. ಯಾಕೆಂದರೆ ಮ್ಯಾಗಿನ ನಾವು ರೋಸ್ಟ್ ಮಾಡ್ಕೊಂಡು ಮಾಡೋದು, ಆವಾಗ ಒಳ್ಳೆ ಕ್ರಂಚಿಯಾಗಿರುತ್ತೆ. ಆಮೇಲೆ ಈರುಳ್ಳಿ ಟೊಮೆಟೊನೆಲ್ಲ ಹಾಕೋದಿರುತ್ತಲ್ವ, ಸೊ ಆವಾಗ ಚೆನ್ನಾಗಾಗ್ಬೋದು ಅಂತೇಳಿ. ಸೊ ನೋಡೋಣ ಯಾವ ಥರ ಆಗುತ್ತೆ ಅಂತೇಳಿ. ಇಲ್ಲಿ ನಾನು ಫಸ್ಟಿಗೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಇದಕ್ಕಿಲ್ಲಿ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಹಾಕ್ಕೋಬೇಕು ಅಂತೇಳಿ ಏನಿಲ್ಲ, ಆದರೂ ನನಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ನಂತರ ಇಲ್ಲಿ ಪುಡಿ ಮಾಡ್ಕೊಂಡಿರುವಂತಹ ಮ್ಯಾಗಿ ಇದೆಯಲ್ವ, ಇದನ್ನು ಹಾಕಿ ನಾವು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಿ ತಗೋಬೇಕು. ಚೆನ್ನಾಗಿ ಏನು ಬ್ರೌನ್ ಕಲರ್ ಆಗಬೇಕು, ಆವಾಗ ಒಳ್ಳೆ ಕ್ರಿಸ್ಪಿಯಾಗಿರುತ್ತೆ, ಒಳ್ಳೆ ಟೇಸ್ಟ್ ಆಗಿರುತ್ತೆ ತಿನ್ನೋದಕ್ಕೂ. ಸೊ ಇವಾಗ ಇದನ್ನು ನಾನಿಲ್ಲಿ ಚೆನ್ನಾಗಿ ರೋಸ್ಟ್ ಮಾಡಿ ತಗೋತಾ ಇದ್ದೀನಿ. ನೋಡಿ ಇವಾಗ ಏನು ಬ್ರೌನ್ ಕಲರ್ ಆಗಿದೆ. ಸೊ ಈ ಥರ ಬ್ರೌನ್ ಆದರೆ ಒಳ್ಳೆ ಏನು ಕ್ರಂಚಿಯಾಗಿರುತ್ತೆ, ತುಂಬಾ ಚೆನ್ನಾಗಾಗುತ್ತೆ ತಿನ್ನೋದಕ್ಕೆ. ನಾನು ಈ ಥರ ರೋಸ್ಟ್ ಮಾಡ್ತಾ ಇದ್ದಾಗಲೇ ಒಂದೆರಡು ಬಾಯಿ ಹಾಕಿ ನೋಡಿದೆ ಯಾವ ಥರ ಆಗ್ಬೋದು ಅಂತೇಳಿ. ಬಟ್ ಚೆನ್ನಾಗಿತ್ತು, ತಿನ್ನೋದಕ್ಕೆ ಟೇಸ್ಟಿಯಾಗಿತ್ತು. ಸೊ ಇದಕ್ಕೆ ಫಸ್ಟಿಗೆ ಒಂದು ಸಾಸನ್ನು ರೆಡಿ ಮಾಡ್ಕೋಬೇಕು. ಅಂದರೆ ಒಂದು ಏನು ಮಸಾಲ ಥರ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ಸ್ವಲ್ಪ ಗ್ರೀನ್ ಚಿಲ್ಲಿ ಸಾಸು, ಆಮೇಲೆ ಸ್ವಲ್ಪ ರೆಡ್ ಚಿಲ್ಲಿ ಸಾಸ್ ಇದೆಯಲ್ವ, ಅದನ್ನು ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ ಇಲ್ಲಿ ನಾನು ಟೊಮೆಟೊ ಕೆಚಪ್ ಇದೆಯಲ್ವ, ಅದನ್ನು ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪನೇ ಹಾಕ್ತಾ ಇರೋದು, ಯಾಕೆಂದರೆ ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ತಾ ಇರೋದಲ್ವ, ಹಾಗಾಗಿ ಜಾಸ್ತಿ ಮಾಡುವಾಗ ಸ್ವಲ್ಪ ಜಾಸ್ತಿ ಮಾಡ್ಬೋದು, ಹಾಕ್ಕೋಬೋದು ಇದನ್ನು. ಬಟ್ ತುಂಬಾ ಚೆನ್ನಾಗಾಗಿತ್ತು ಫ್ರೆಂಡ್ಸ್, ತುಂಬಾ ಟೇಸ್ಟಿಯಾಗಿತ್ತು. ನಾನು ಅಂದ್ಕೊಂಡಿಲ್ಲ ಇಷ್ಟೊಂದು ಟೇಸ್ಟ್ ಆಗುತ್ತೆ ತಿನ್ನೋದಕ್ಕೆ ಅಂತೇಳಿ. ತುಂಬಾ ಚೆನ್ನಾಗಿತ್ತು. ಚೆನ್ನಾಗಿಲ್ಲ ಅಂದರೆ ಹೇಳ್ಬೋದಿತ್ತು, ಬಟ್ ತುಂಬಾ ಚೆನ್ನಾಗಿ ಬಂದಿತ್ತು ತಿನ್ನೋದಕ್ಕೆ. ಆಮೇಲೆ ಇಲ್ಲಿ ಮ್ಯಾಗಿ ಮಸಾಲದ ಪೌಡರ್ ಇದೆಯಲ್ವ, ಅದನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಸ್ಪೈಸಿ ಇರಲಿ ಅಂತೇಳಿ ನಾನಿಲ್ಲಿ ಪೆರಿ ಮಸಾಲ ಇದೆಯಲ್ವ, ಅದನ್ನು ಹಾಕ್ಕೊಂಡಿದ್ದೀನಿ. ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇಲ್ಲಿ.
ಆಮೇಲೆ ಇಲ್ಲಿ ಫ್ರೈ ಮಾಡ್ಕೊಂಡಿರುವಂಥ ಅಂದರೆ ರೋಸ್ಟ್ ಮಾಡ್ಕೊಂಡಿರುವಂತಹ ಮ್ಯಾಗಿ ಇದೆಯಲ್ವ ಅದನ್ನು ಹಾಕ್ಕೊಂಡಿದ್ದೀನಿ. ನಂತರ ಇಲ್ಲಿ ಲೇಸ್ ಇದೆಯಲ್ವ ಅದನ್ನು ಹಾಕ್ಕೊಂಡಿದ್ದೀನಿ. ನೀವು ಯಾವುದು ಫ್ಲೇವರ್ ಬೇಕಾದರೂ ಯೂಸ್ ಮಾಡ್ಬೋದು. ಬಟ್ ನಾನು ಹೇಳೋ ಪ್ರಕಾರ ನನಗೆ ತುಂಬಾ ಇಷ್ಟ ಆಗೋದು ಗ್ರೀನ್ ಲೇಸ್ ಇದೆಯಲ್ವ ಅದು. ಸೊ ಅದಕ್ಕೋಸ್ಕರ ಅದನ್ನೇ ಹಾಕ್ಕೋತಾ ಇದ್ದೀನಿ. ಆಮೇಲೆ ಒಂದು ಪ್ಯಾಕೆಟಷ್ಟು ಕುರ್ಕುರಿ ಇದೆಯಲ್ವ ಅದನ್ನು ಹಾಕ್ಕೊಂಡಿದ್ದೀನಿ. ಅದನ್ನು ಪುಡಿ ಮಾಡ್ಕೋಬೇಕಾಗಿತ್ತು, ಬಟ್ ನಾನು ಪುಡಿ ಮಾಡ್ಕೊಂಡಿಲ್ಲ, ಸ್ವಲ್ಪ ಇಡಿನೇ ಹಾಕ್ಕೊಬಿಟ್ಟೆ. ಸೊ ಹಾಗಾಗಿ ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ ಆಗಿಬಿಟ್ಟಿತ್ತು ಅದು. ಅದನ್ನು ಸ್ವಲ್ಪ ಚಿಕ್ಕದಾಗಿ ಹಾಕಿದರೆ ಚೆನ್ನಾಗಾಗುತ್ತಾ ಇತ್ತು ತಿನ್ನೋದಕ್ಕೆ ಅಂತೇಳಿ. ಟೇಸ್ಟಲ್ಲೇನು ಚೇಂಜ್ ಆಗಲ್ಲ, ಬಟ್ ತಿನ್ನುವಾಗ ಬಾಯಿಗೆ ಸ್ವಲ್ಪ ದೊಡ್ಡ ಪೀಸಲ್ಲಿ ಏನು ಕುರುಕುರಿ ಸಿಗ್ತಾ ಇತ್ತು. ಸೊ ಇಲ್ಲಿ ನಾನು ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಒಂದು ಚಿಕ್ಕ ಸೈಜಿದು ಈರುಳ್ಳಿ, ಒಂದು ಚಿಕ್ಕ ಸೈಜಿದು ಟೊಮೆಟೊ ಹಣ್ಣು, ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ನಿಂಬೆ ಹಣ್ಣಿನ ರಸ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ತಗೋತೀನಿ. ನೀವು ಬೇಕಾದರೆ ದೊಡ್ಡ ಪಾತ್ರೆ ಹಾಕಿ ಏನು ಸೌಟಲ್ಲೂ ಮಿಕ್ಸ್ ಮಾಡ್ಕೋಬೋದು. ನಾನು ಈ ಥರ ಮುಚ್ಚಳ ಇರೋ ಪಾತ್ರೆ ಹಾಕಿ ಈ ಥರ ಏನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಇದು ತುಂಬಾ ಚೆನ್ನಾಗಿ ಬಂದಿತ್ತು, ನನಗಂತೂ ತುಂಬಾ ಇಷ್ಟ ಆಯಿತು. ಇನ್ನೊಂದು ಸಲ ಟ್ರೈ ಮಾಡ್ಕೋತೀನಿ ಯಾವ ಥರ ಕಿಚನ್ ಮೆಸ್ಸಿ ಆಗಿದೆ ನೋಡಿ. ಒಂದು ಚಿಕ್ಕ ಕೆಲಸ ಮಾಡಿರೋದು ಬೇಗ ಗಲೀಜಾಗಿಬಿಟ್ಟಿದೆ ಕಿಚನ್. ಸೊ ನನಗಂತೂ ತುಂಬಾ ಇಷ್ಟ ಆಗಿದೆ. ನಾನು ಇದನ್ನು ಇನ್ನೊಂದು ಸಲ ಟ್ರೈ ಮಾಡ್ಕೋತೀನಿ. ನಂಗೆ ತುಂಬಾ ಚೆನ್ನಾಗಾಗಿತ್ತು. ಈ ಥರ ಟೈಮ್ ಪಾಸಿಗೆಲ್ಲ ತಿನ್ನೋದಕ್ಕೆಲ್ಲ ತುಂಬಾ ಚೆನ್ನಾಗಿತ್ತು ಇದು. ಸೊ ಒಂದ್ಸಲ ನೀವೂ ಟ್ರೈ ಮಾಡ್ಕೊಂಡು ನೋಡಿ, ತುಂಬಾ ಚೆನ್ನಾಗಾಗುತ್ತೆ. ಸೊ ಇದನ್ನು ನಾನು ಎಲ್ಲ ತಿಂತಾ ಇಲ್ಲ, ಸ್ವಲ್ಪ ಮನೆಗೂ ತಗೊಂಡು ಹೋಗ್ತಾ ಇದ್ದೀನಿ. ಏನೇ ಮಾಡಿದ್ರು ಮನೆಯಲ್ಲಿ ಅಂದರೆ ಸ್ಪೆಷಲ್ ಐಟಮು ಅಥವಾ ಫಸ್ಟ್ ಟೈಮ್ ಟ್ರೈ ಮಾಡ್ಕೊಂಡಿರೋದು ಏನೇ ಮಾಡಿದ್ರೂ ಮನೆಗೆ ಹೋಗಿ ಸ್ವಲ್ಪ ಹಂಚಿ ತಿನ್ನದೇ ಇದ್ದರೆ ಏನೂ ಸಮಾಧಾನನೇ ಆಗಲ್ಲ, ತಿಂದಾಗೇ ಆಗಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಆದ್ರೂ ಪರವಾಗಿಲ್ಲ ಅಂತೇಳಿ ನಾನು ಮನೆಗೆ ಬಂದಿದ್ದೀನಿ, ಅಮ್ಮನ ಮನೆಗೆ. ನನ್ನ ಮಗಳಿಗಂತೂ ತುಂಬಾ ಇಷ್ಟ ಆಗಿದೆ. ಆವಾಗವಾಗ ತಿಂತಾ ಇದ್ಲು, ಅದನ್ನೇ ಕೇಳ್ತಾ ಇದ್ಲು ಇನ್ನೂ ಇದೆಯಾ ಅಂತೇಳಿ. ಗುಡ್ ಗರ್ಲ್ ಅಲ್ಲೇ ಅಮ್ಮಿ ಚಂದಂಗೆ ಇಕ್ಕಿಲ್ಲಿ ಏನಿ ಪೋಯ್ತು ಅಂಗಡಿ ಪೋಯ್ತು ಕರ್ಡ್ ಎಂದ್ರೆ ಚಲೋ ಪೋಯ್ನಿ ಏನಿ ಗೆಟ್ ಅಪ್ ಟಯರ್. ನಾವು ಚಿಕ್ಕವರಿದ್ದಾಗ 1,000 ಸಲ ಅಂಗಡಿಗೆ ಹೋಗ್ತಾ ಇದ್ವಿ. ಬಟ್ ಇವಾಗಿನ ಮಕ್ಕಳು, ನನ್ನ ಮಕ್ಕಳು, ಎಲ್ಲ ಮಕ್ಕಳು ವಿಷಯ ನಂಗೆ ಗೊತ್ತಿಲ್ಲ, ಬಟ್ ನನ್ನ ಮಕ್ಕಳಂತೂ ಅಂಗಡಿಗೆ ಒಂದ್ಸಲ ಕಳಿಸಿದ್ರೂ ಹೋಗ್ತಾ ಇಲ್ಲ. ಅಂಗಡಿಗೆ ಆ ಥರ ಕಳಿಸಲ್ಲ. ಇವತ್ತು ಬೆಳಿಗ್ಗೆ ಕಳಿಸಿದ್ನಲ್ಲ, ಅದು ಲೇಸನ್ನು ಕುರುಕುರಿ ಆಗಿದ್ದಕ್ಕೆ ಬೇಗ ಓಡ್ಕೊಂಡು ಹೋದ್ಲು. ಅದೇ ಮನೇದೇನಾದರೂ ಐಟಮ್ ತಗೊಬನ್ನಿ ಅಂದರೆ ಹೋಗೋದೇ ಇಲ್ಲ. ಸರಿ ನೆನಪು ಮಾಡ್ಕೋತಾ ಇದ್ದಾಳೆ ಏನೇನು ಅಂತೇಳಿ. ಹೇಗೂ ಫೈನಲ್ ಆಗಿ ಅಂಗಡಿ ಹೋಗೋದಕ್ಕೆ ಒಪ್ಕೊಂಡ್ಲು. ಅಂದರೆ ತುಂಬ ಬಿಸಿಲು ಇದೆ, ಹೊರಗಡೆ ಹೋಗೋದಕ್ಕೂ ಆಗಲ್ಲ ಈ ಟೈಮಲ್ಲಿ. ಸೊ ಮೊಸರು ಬೇಕಿತ್ತು ನನ್ನ ತಂಗಿಗೆ. ಸೊ ಅದಕ್ಕೋಸ್ಕರ ಏನು ಅವಳನ್ನ ಹೇಗೂ ಸಮಾಧಾನ ಮಾಡಿ ಚೆನ್ನಾಗಿ ಮಾತಾಡಿಸಿ ಏನೆಲ್ಲ ಮಾಡಿ ಮನೆಗೆ ಹೋದ್ಲು ಅಂಗಡಿಗೆ ಅಂತೇಳಿ. ಇವಾಗ ಬಂದಿದ್ದಾಳೆ. ಅದನ್ನು ನೋಡಿ ಫಸ್ಟ್ ಅವಳಿಗೆ ಕುರ್ಕುರೆನೂ ಅವಳಿಗೆ ಬೇಕಾಗಿರೋದೆಲ್ಲ ತಗೊಬಂದಿದ್ದಾಳೆ ನೆನಪಲ್ಲಿ ಇಟ್ಕೊಂಡು. ಅದು ಬರೀ ಮೊಸರು ಕಳಿಸಿದ್ರೆ ತಗೊಬರ್ತಾ ಇದ್ದಿಲ್ಲ. ನಿಮಗೆ ಬೇಕಾಗಿರೋ ಐಟಮ್ಸ್ ಏನಂದರೆ ಕುರ್ಕುರೆ, ಈ ಥರ ಕ್ಯಾಂಡಿ ತಗೊಳ್ಳಿ ಅಂತ ಹೇಳಿದ್ದಕ್ಕೆ ಹೋಗಿ ತಗೊಬಂದಿದ್ದ ಅಂಗಡಿ ಹೋಗಿದ್ದಾಳೆ. ಇಲ್ಲಾಂದರೆ ಅಂಗಡಿ ಹೋಗೋದೇ ಇಲ್ಲ ಅವಳು. ಸೊ ಇವತ್ತು ಊಟನೂ ಅಮ್ಮನ ಮನೇಲಿ ಮಾಡಿದ್ದೆ. ಒಳ್ಳೆ ಗಂಜಿನೂ ಉಪ್ಪಿನಕಾಯಿನೂ ಫಿಶ್ ಫ್ರೈ ಇತ್ತು. ತುಂಬಾ ಚೆನ್ನಾಗಾಯಿತು ತಿನ್ನೋದಕ್ಕೆ ಅಂತೇಳಿ. ತುಂಬ ದಿವಸ ಆಗಿಬಿಟ್ಟಿತ್ತು ಈ ಥರ ಬಾಯ್ಲ್ಡ್ ರೈಸ್ ತಿಂದೆ. ಬರೀ ಬಿರಿಯಾನಿ, ವೈಟ್ ರೈಸು ಅದು ಇದು ಅಂತೇಳಿ ಈ ಥರ ಬಾಯ್ಲ್ಡ್ ರೈಸ್ ತಿಂದು ತುಂಬ, ಅದನ್ನು ಅದರಲ್ಲಿ ಬೇರೆ ಗಂಜಿ ತಿನ್ನೋದೇ ತುಂಬ ದಿವಸ ಆಗಿಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಒಳ್ಳೆ ಗಂಜಿ ಊಟನೂ ಉಪ್ಪು ಕರಿನೂ ಆಮೇಲೆ ಉಪ್ಪಿನಕಾಯಿ ಆಮೇಲೆ ಫಿಶ್ ಫ್ರೈ ತಿಂದು ಊಟ ಎಲ್ಲ ಮಾಡಿ ಮಲಗಿ ಇವಾಗ ಏನು ನಮ್ಮನೆಗೆ ಹೋಗ್ತಾ ಇದ್ದೀನಿ. ಹಸ್ಬೆಂಡ್ ಬರೋ ಟೈಮ್ ಆಗಿಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಮನೆಗೆ ಬಂದಿದ್ದೀನಿ. ಹಾಗೆಯೇ ಮೊನ್ನೆ ತಗೊಬಂದಿದ್ರು ಇದೊಂದು ಮಾವಿನಕಾಯಿ ಇದೆಯಲ್ವ, ಇದನ್ನು ಕಟ್ ಮಾಡೋದಕ್ಕೇ ಏನು ನೆನಪಾಗ್ತಾಯಿತ್ತಿಲ್ಲ, ತೆಗೆದಿಡ್ತೀನಿ ಆಮೇಲೆ ಮರ್ತೋಗ್ತಾ ಇತ್ತು. ಸೊ ಇವಾಗ ಇದನ್ನು ಕಟ್ ಮಾಡಿ ತಗೊಳ್ಳೋಣ ಅಂಥೇಳಿ ತಿನ್ನೋದಕ್ಕೆ ಸುಮ್ಮನೆ ಏನು ಕೂತ್ಕೊಂಡು ತಿನ್ನೋಣ ಅಂಥೇಳಿ. 3 ಡೇಸ್ ಆಗಿಬಿಟ್ಟಿತ್ತು, ಬಟ್ಟೆನೂ ವಾಶ್ ಮಾಡಿಲ್ಲ. ಸೊ ಅದನ್ನು ಇಲ್ಲಿ ವಾಶಿಗೆ ಹಾಕ್ಕೊಂಡಿದ್ದೀನಿ. ಫಸ್ಟಿಗೆ ಬಂದು ಬಟ್ಟೆನ ವಾಶಿಗೆ ಹಾಕೋಬಿಟ್ಟೆ. ನಂತರ ಇಲ್ಲಿ ಏನು ಮಾವಿನಕಾಯಿ ಇದೆಯಲ್ಲ ಅದನ್ನು ಕಟ್ ಮಾಡಿ ತಿನ್ನೋಣ ಅಂಥೇಳಿ. ಇವತ್ತು ಸಾರಿಗೆ ಹೋದೆ, ನಿನ್ನೆ ಚಿಕನ್ ಮಾಡಿದ್ದೆ. ಸೊ ಹಾಗಾಗಿ ಇವತ್ತು ಚಿಕನ್ ಬೇಡ, ಮೊಟ್ಟೆದೇನಾದರೂ ಮಾಡೋಣ ಅಂಥೇಳಿ. ಸೊ ಅದನ್ನು ಏನು ಮೊಟ್ಟೆದೇನಾದರೂ ರಾತ್ರಿಗೆ ಡಿನ್ನರಿಗೆ ಮಾಡ್ಕೋತೀನಿ. ಅದರಲ್ಲೂ ಒಂದು ಪ್ರಾಬ್ಲಮ್ ಆಗಿಬಿಟ್ಟಿತ್ತು ಅಂದರೆ ಆಗೋಯ್ತು. ನಾನು ಈರುಳ್ಳಿ ಅಂದರೆ ರೆಸಿಪಿನ ಹಾಕಿಲ್ಲ, ಬರೀ ಏನು
ಮಾಡಿರೋದು. ಇದ್ರದ್ದು ರೆಸಿಪಿನ ನಾನು ಹಾಕಿಲ್ಲ, ಶೇರ್ ಮಾಡಿಲ್ಲ. ಏನು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ, ಎಲ್ಲ ಫೈನಲ್ ಆಗಿಬಿಟ್ಟಿತ್ತು. ಬರೀ ಮೊಟ್ಟೆ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕೋದು ಮಾತ್ರ ಇದ್ದಿದ್ದು ನನಗೆ. ಬಟ್ ಅದರಲ್ಲೂ ಒಂದು ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಅದೇನು ಅಂತೇಳಿ ನಾನು ನಿಮಗೆ ಆಮೇಲೆ ಹೇಳ್ತೀನಿ ಏನಾಯಿತು ಅಂತೇಳಿ. ಸೊ ಇಲ್ಲಿ ಮಾವಿನಕಾಯಿ ಎಲ್ಲ ಕಟ್ ಮಾಡಿ ಇವಾಗ ಹೊರಗಡೆ ಕೂತ್ಕೊಂಡು ಇಲ್ಲಿ ತಿಂತಾ ಇದ್ದೀನಿ. ಮಕ್ಕಳಿಬ್ಬರು ಅಂದರೆ ಒಬ್ಬಳು ಅಮ್ಮನ ಮನೇಲೇ ಇದ್ದಾಳೆ, ಅವಳಂತೂ ಬರ್ತಾನೆ ಇಲ್ಲ. ನನ್ನ ತಂಗಿ ಮಗಳು ನನ್ನ ಮಗಳು ಬಂದಿದ್ರು, ಕೆಳಗಡೆ ಆಟ ಆಡ್ತಾ ಇದ್ದಾರೆ. ಅವ್ರು ಬಂದಾದ್ಮೇಲೆ ಅವ್ರಿಗೆ ಆಮೇಲೆ ಕೊಡೋಣ ಅಂತೇಳಿ. ಸೊ ನೋಡಿ ಇವಾಗ ಇದು ಕಂಪ್ಲೀಟ್ ಆಗಿಬಿಟ್ಟಿತ್ತು. ಬರೀ ಇದಕ್ಕೆ ಬಾಯ್ಲ್ಡ್ ಮಾಡಿರುವಂತಹ ಮೊಟ್ಟೆನೂ ಕೊತ್ತಂಬರಿ ಸೊಪ್ಪು ಹಾಕಿದರೆ ರೆಡಿ ಆಗ್ತಾ ಇತ್ತು. ಬಟ್ ನಾನೇನಾಯ್ತು ಅಂದರೆ ಸ್ವಲ್ಪ ಮೊದಲು ಎಣ್ಣೆ ಹಾಕಿದ್ದೆ, ಅದು ಸ್ವಲ್ಪ ಕಮ್ಮಿ ಆಯಿತು ಅಂತೇಳಿ ನಾನು ಫ್ರಿಜ್ಜಲ್ಲಿ ಏನು ಚಿಕನ್ ಕಬಾಬ್ ಮಾಡಿರುವಂಥ ಒಂದೇ ಸಲ ಫ್ರೈ ಮಾಡಿಟ್ಟಿರುವಂತಹ ಎಣ್ಣೆ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಸೊ ಅದನ್ನು ಏನು ಮಾಡಿದೆ ಅಂದರೆ ಒಂದು ಸ್ವಲ್ಪ ಎಣ್ಣೆ ಕಮ್ಮಿ ಆಗಿತ್ತಲ್ವ ಅಂತೇಳಿ ಅದನ್ನು ಒಂದು ಸ್ವಲ್ಪ ಹಾಕೋಣ ಅಂತೇಳಿ ಹಾಕೋದಕ್ಕೆ ಹೋದೆ. ಬಟ್ ಅದೇನಾಯಿತು ಅಂದರೆ 2 ಡಬ್ಬ ಸೇಮ್ ಇತ್ತು. ಒಂದರಲ್ಲಿ ಎಣ್ಣೆ ಇತ್ತು, ಒಂದರಲ್ಲಿ ಏನು ಗುಲಾಬ್ ಜಾಮೂನಿದು ಸಿರಪ್ ಇದೆಯಲ್ವ ಅದಿತ್ತು. ನಾನು ಗೊತ್ತಿಲ್ಲದೆ ಮಿಸ್ಸಾಗಿ ಏನು ಮಾಡಿಬಿಟ್ಟೆ ಅಂದರೆ ಗುಲಾಬ್ ಜಾಮೂನಿದು ಸಿರಪ್ ಇದೆಯಲ್ವ ಅದನ್ನು ಹಾಕ್ಕೊಬಿಟ್ಟೆ. ನನಗೆ ಹಾಕುವಾಗಲೇ ಒಂದು ಸ್ವಲ್ಪ ಡೌಟ್ ಬಂತು, ಯಾಕೆಂದರೆ ಚಿಕನ್ ಕಬಾಬ್ ಮಾಡಿರೋ ಎಣ್ಣೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಬಟ್ ಇದು ವೈಟಾಗಿಯೇ ಇದೆಯಲ್ವ ಅಂತೇಳಿ. ಆಮೇಲೆ ನಾನು ಎಲ್ಲ ಆಗಿ ಉಪ್ಪು ಯಾವ ಥರ ಇದೆ ಅಂತೇಳಿ ಚೆಕ್ ಮಾಡಿಕೊಂಡು ನೋಡುವಾಗ ತುಂಬಾ ಸ್ವೀಟ್ ಇದೆ. ನಾನು ಅಂದ್ಕೊಂಡೆ ಇಷ್ಟೊಂದು ಸ್ವೀಟ್ ಯಾಕಾಯಿತು, ಈರುಳ್ಳಿಲಿ ಒಂದೊಂದು ಸಲ ಸ್ವೀಟ್ ಆಗುತ್ತೆ, ಆ ಥರ ಏನಾದರೂ ಈರುಳ್ಳಿಲಿ ಸ್ವೀಟ್ ಆಯಿತಾ ಅಂತೇಳಿ ಆಮೇಲೆ ನೋಡುವಾಗ ಅದು ಶುಗರ್ ಸಿರಪ್ಪು. ಸೊ ಅದು ಹೋಯಿತು. ಆಮೇಲೆ ಪುನಃ ಇನ್ನೊಂದು ಸಲ ಎಲ್ಲ ಈರುಳ್ಳಿ ಎಲ್ಲ ಕಟ್ ಮಾಡಿ ವಾಪಸ್ ಏನು ಎಗ್ ರೋಸ್ಟನ್ನು ಮಾಡಿದ್ದೀನಿ ಇಲ್ಲಿ. ಒಂದೊಂದು ಸಲ ನಮ್ಮ ಕೈಲೂ ತಪ್ಪಾಗ್ಬಿಡುತ್ತೆ, ಒಂದೊಂದು ಸಲ ಏನೇನೋ ಆಗಿಬಿಡುತ್ತೆ ಅಡುಗೆಯಲ್ಲೂ. ಸೊ ಅದಂತೂ ವೇಸ್ಟ್ ಆಗಿಬಿಟ್ಟಿತ್ತು ಅಷ್ಟೊತ್ತು, ಯಾಕೆಂದರೆ ಈ ಥರ ಫ್ರೈ ಮಾಡ್ಕೊಳ್ಳುವಾಗ ಅದಕ್ಕೇ ತುಂಬ ಟೈಮ್ ತೊಗೊಳುತ್ತೆ. ಸೊ ಅದು ಈ ಶೆಕೆಯಲ್ಲಿ ಬೇರೆ ಕಿಚನಲ್ಲಿ ನಿಂತ್ಕೊಂಡು ಮಾಡಿರೋದು, ಅದಂತೂ ವೇಸ್ಟ್ ಆಯಿತು. ಆಮೇಲೆ 2ನೇ ಸಲ ಮಾಡಬೇಕಾಗಿ ಬಂತು. ಸೊ ಇವಾಗ ಒಂದು ಗ್ಲಾಸಷ್ಟು ಎಳ್ನೀರು ಕುಡಿತಾ ಇದ್ದೀನಿ. ತುಂಬಾ ಬಾಯಾರಿಕೆ ಆಗ್ತಾಯಿತ್ತು. ಸೊ ಜ್ಯೂಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಚೆನ್ನಾಗಿ ಕೋಲ್ಡ್ ಆಗಲಿ ಅಂತೇಳಿ. ಸೊ ಚೆನ್ನಾಗಿ ಇವಾಗ ಕೋಲ್ಡ್ ಆಗಿತ್ತು. ಸೊ ಇವಾಗ ಇದನ್ನು ಕುಡಿಯೋಣ ಅಂತೇಳಿ ಒಂದು ಗ್ಲಾಸ್ ತೊಗೊಂಡಿದ್ದೀನಿ. ತುಂಬಾ ಚೆನ್ನಾಗಾಗುತ್ತೆ. ಬಟ್ ಒಂದೇ ಒಂದು ಪ್ರಾಬ್ಲಮ್ ಅಂದರೆ ಎಳ್ನೀರು ಕುಡಿದ್ರೆ ಎಲ್ರಿಗೂ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ನನಗೆ ಆಗುತ್ತೆ. ಎಳ್ನೀರು ಜಾಸ್ತಿಯಾಗಿ ಕುಡಿದ್ರೆ ರಿಸಸ್ಗೆ ಜಾಸ್ತಿ ಹೋಗುತ್ತೆ, ಮೂತ್ರ ಜಾಸ್ತಿ ಹೋಗುತ್ತೆ. ಬಟ್ ಒಳ್ಳೆಯದೇ, ಮೂತ್ರ ಹೋದ್ರೂ ಒಳ್ಳೆಯದೇ. ಸೊ ಇವಾಗ ಡಿನ್ನರೆಲ್ಲ ಆಯಿತು ನಮ್ಮದು. ಸೊ ಅಂಗಡಿ ಹತ್ರ ಸ್ವಲ್ಪ ನಡ್ಕೊಂಡು ಹೋಗಿ ಬರೋಣ ಅಂತೇಳಿ, ಯಾಕೆಂದರೆ ಅಂಗಡಿಯಿಂದ ಸೊಳ್ಳೆ ಬತ್ತಿನೂ ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ತನಕ ಸುಮ್ಮನೆ ಹೋಗಿ ನಡ್ಕೊಂಡು ಬರೋಣ ಅಂತೇಳಿ, ಸ್ವಲ್ಪ ಎಕ್ಸಸೈಸ್ ಆದಾಗೂ ಆಗುತ್ತೆ ಅಂತೇಳಿ ಹೊಟ್ಟೆ ಫಿಲ್ ಆಗಿಬಿಟ್ಟಿತ್ತು. ಸೊ ತಿಂದ ತಕ್ಷಣ ಮಲಗಬಾರ್ದು ಅಂತ ಹೇಳ್ತಾರೆ. ಒಂದೊಂದು ಸಲ ರಾತ್ರಿ ಮೇಲ್ಗಡೆ ಇದೆಯಲ್ವ ಅಲ್ಲೇ ನಾವು ಸ್ವಲ್ಪ ವಾಕ್ ಮಾಡ್ಕೋತೀವಿ, ಇಲ್ಲಾಂದರೆ ಏನು ಮಾಡ್ತೀವಿ ಅಂದರೆ ಸ್ವಲ್ಪ ನಮ್ಮನೆ ಮುಂದ್ಗಡೆ ವಾಕ್ ಮಾಡ್ಕೋತೀವಿ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.